ಸೊ ದ ಥಿಂಗ್ ಇಸ್ ದ್ಯಾಟ್ ಎಲ್ಲ ಹೇಳ್ತಾರೆ ಬಿಸ್ನೆಸ್ ಮಾಡೋದು ಇಸ್ ಸೋ ಈಸಿ ಆ್ಯಂಡ್ ಏನು ಕಾಸು ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ. ಬಿಸ್ನೆಸ್ ಮಾಡೋರು ಕಷ್ಟ ನಮಗೆ ಮಾತ್ರ ಗೊತ್ತು ಬ್ರೋ. ನೋಡಿ ಇಲ್ಲಿ ಬ್ಯಾಟ್ರಿ ಮಂತ್ಲಿಗೆ ನಿಯರ್ಲಿ 20 ಲೀಟರ್ಸ್ ಡಿಸ್ಟಿಲ್ ವಾಟರ್ ಕುಡಿತಾ ಇದೆ. ಅದನ್ನು ತೊಗೊಂಬರ್ಬೇಕಾಯ್ತು. ದೆನ್ ಸಡನ್ನಾಗಿ ಗ್ಯಾಸ್ ಪೈಪ್ ಹಾಳಾಯಿತು. ಅದಕ್ಕೆ ಈ ಟೈಮ್ ಏನು ಮಾಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಗ್ಯಾಸ್ ಪೈಪ್ ಎತ್ಕೊಂಬಂದಿದ್ದೀನಿ. ದೆನ್ ರೇಷನ್, ದೆನ್ ಮಂಗ ಬರಬಾರ್ದು ಅಂತ ಚಾಟಿ ಬಿಲ್ಲು, ದ ಲೆಜೆಂಡ್ರಿ ಐಡಿಯಾಸ್. ಸೊ ಬಿಸ್ನೆಸ್ ಮಾಡೋರು ಕಷ್ಟ ನಮಗೆ ಗೊತ್ತು ಬ್ರೋ. ನೋಡೋರು ಹೇಳ್ತೀರಾ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡಿದ್ದಾನೆ ಕಾಸು ಮಾಡ್ಕೊಂಡು ಅಂತ. ರಾತ್ರಿ 12 ಗಂಟೆಲಿ ಫೋನ್ ಮಾಡ್ತಾರೆ ಲಿಟ್ರಲಿ, ಏನೋ ಒಂದು ಇಶ್ಯೂ ಆಗಿದೆ ಅರ್ಜೆಂಟಾಗಿ ಬನ್ನಿ ಅಂತ. ಬಂದು ನೋಡಿದ್ರೆ ಏನೂ ಆಗಿರಲ್ಲ. ಸೊ ಯಾವಾಗಲೂ ಅಷ್ಟೇ, ಒಬ್ಬ ಕಾಸು ಮಾಡ್ತಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಮೀನ್ ದ್ಯಾಟ್ ಅವ್ನ ಲೈಫಲ್ಲಿ ಸೆಟಲ್ ಆಗಿಬಿಟ್ಟಿದ್ದಾನೆ, ಏನೂ ಕಷ್ಟಪಡ್ತಾ ಇಲ್ಲ ಅಂತ. ಬ್ರೋ ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ಅವ್ರವರೇ ಹರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬ್ರೋ. ನೀನು ಮಾತ್ರ ರೀಲ್ಸ್ ನೋಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಮಜಾ ಮಾಡ್ತಿರೋದು. ಕೆಲ್ಸಕ್ಕೆ ಬಾ ಬ್ರೋ, ನೀನು ಬಿಸ್ನೆಸ್ ಫೀಲ್ಡಿಗೆ ಇಳಿ ಬ್ರೋ. ಕೆಲ್ಸಕ್ಕೆ ಹೋಗ್ತೀಯಾ ಹೋಗು ಬ್ರೋ. ಎಷ್ಟು ದಿನ ಅಂತ ಮನೇಲಿ ಅಪ್ಪ ಅಮ್ಮನ ಕೈಯಲ್ಲಿ ದುಡ್ಡಿಸ್ಕೊತೀಯ ಬ್ರೋ. ಇನ್ನೇನು ಹೋಮ್ ಸ್ಟೇಗೆ ರೀಚ್ ಆದ್ವಿ. ನಾಟ್ ಜಸ್ಟ್ ಒನ್ ಹೋಮ್ ಸ್ಟೇ, 2 ಹೋಮ್ ಸ್ಟೇ ಅಂತ ತಿರುಗಾಡಬೇಕು. ಮೈ ಪಾರ್ಟ್ನರ್ ಇಸ್ ದೇರ್. ಅವ್ರು ಕಷ್ಟಪಡೋ ಅಷ್ಟು ಲಿಟ್ರಲಿ ಕ್ರೇಜಿ ಕಷ್ಟಪಡ್ತಾರೆ. ಇಬ್ಬರು 3 ಮೆಂಬರ್ಸ್ ಆ್ಯಂಡ್ ಲಿಟ್ರಲಿ 3 ಮೆಂಬರ್ಸ್ ಕೂಡ ತುಂಬ ಹರ್ಕೊಂಡು ಕೆಲಸ ಮಾಡ್ತೀವಿ. ನೋಡೋರು ಹೇಳ್ತಾರೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಕಾಸು ಮಾಡ್ಕೊಂಡಿದ್ದೀರಾ ಅಂತ. ನಮಗೆ ಗೊತ್ತು ಮಚ್ಚ ಏನು ಕಷ್ಟ ಪಡ್ತಾ ಇದ್ದೀವಂತ. ಬಂದೇ ಬಿಡ್ತು ನಮ್ಮ ಹೋಮ್ ಸ್ಟೇ. ದೇರ್ ವಿ ಗೋ. ಕಾರ್ ನಿಲ್ಸ್ಯಾರ. ಆ್ಯಕ್ಚುಲಿ ನಾಳೆ ಗ್ರ್ಯಾಜುಯೇಷನ್ ಡೇ ಇದೆ ನಮಗೆ. ಸೊ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಕಾರ್ ನಮ್ಮ ಬಾಯ್ಸಿಂದನ ಬೇರೆಯವ್ರದಾಗ ಗೊತ್ತಿಲ್ಲ, ನಿಲ್ಸಿದ್ದಾರೆ. ಲೆಟ್ಸ್ ಸಿ. ಹೋಮ್ ಸ್ಟೇ ಒಳಗೆ ಹೋಗಿ ಎಲ್ಲ ಸಾಮಾನು ಅನ್ಲೋಡ್ ಮಾಡೋಣ. ನಮ್ಮ ಹೋಮ್ ಸ್ಟೇ ಹುಡ್ಗನ್ ಕರೆಯೋಣ. ತೊಪ್ಪೆ ಗೊತ್ತಾಗಲಿಲ್ಲ ಅವನಿಗೆ. ಓಹೋ, ಇಲ್ಲಿ ಕ್ಯೂಟೀಸ್ ಇದ್ದಾವೆ. ತೊಪ್ಪೆ ಹುಡುಗ ಏನು ಮಾಡಿದ್ರು ಬರ್ತಾ ಇಲ್ಲ. ತೊಪ್ಪೆ ಲಿಟ್ರಲಿ ಇಲ್ಲದ. ಸೊ ದಿಸ್ ಇಸ್ ಅವರ್ ಹೋಮ್ ಸ್ಟೇ. ದಿಸ್ ಇಸ್ ದಿ ಎಂಟ್ರೆನ್ಸ್. ಗೊತ್ತಿಲ್ಲ ಎಲ್ಲೋಗಿದ್ದಾನಂತ. ತೊಪ್ಪೆ ನಮ್ಮ ಕಷ್ಟ ನಮಗೆ ಗೊತ್ತು ಬ್ರೋ. ಈಗ ಅಲ್ಲಿ ಜನ್ರೇಟರ್ ಇಟ್ಟು ಇಷ್ಟೊತ್ತೇನೋ ಕೆಲಸ ಮಾಡ್ತಾಯಿದ್ವಿ. ಈಗ ಗ್ಯಾಸ್ ಪೈಪ್ ರಿಪ್ಲೇಸ್ ಮಾಡಬೇಕು. ಡಿಸ್ಟಿಲ್ ವಾಟ್ರ್ ಹಳೇದೊಂಚೂರಿದೆ, ಅದನ್ನು ಹಾಕಬೇಕು. ದೆನ್ ಕರೆಂಟ್ ಇರಲ್ಲ, ಲೋ ವೋಲ್ಟೇಜು. ಲಿಟ್ರಲಿ ಚಿಕ್ಕಮಂಗ್ಳೂರು ಈಸ್ ಫೀಲ್ಸ್ ಯಾವುದೋ ಹಳ್ಳಿಲಿದ್ದೀವಂತ. KV ಇಫ್ ಯು ಆರ್ ಸೀಯಿಂಗ್ ದಿಸ್ ಪ್ಲೀಸ್. ಫೋನ್ ಮಾಡಿದ್ವಿ. ಇಲ್ಲೊಂದು ಮೋಟರ್ ತಂದಿಟ್ಟಿದ್ದೀನಿ, ಅಲ್ಲಿ ಪವರ್ ಸಪ್ಲೈ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ we can run this motor using the generator and we can shift the water from downside to upside. Actually 2 ಟ್ಯಾಂಕ್ ಇದೆ. ಡೌನ್ ಸೈಡಲ್ಲಿರೋ ಟ್ಯಾಂಕು ಮನೆಗೆಲ್ಲ ಸಪ್ಲೈ ಆಗೋಲ್ಲ. ಸೊ ಆ ಮೋಟರ್ ಯೂಸ್ ಮಾಡಿಕೊಂಡು ಜನ್ರೇಟರ್ ಯೂಸ್ ಮಾಡಿಕೊಂಡು ಮೇಲ್ಗಡೆ ಟ್ಯಾಂಕಿಗೆ ನೀರು ಸಪ್ಲೈ ಕೊಟ್ಟು ಸೊ ವಿ ಕ್ಯಾನ್ ಯೂಸ್ ದಟ್ ಒನ್ ಡಿಸ್ಟಿಲ್ ವಾಟರ್. ಎಲ್ಲ ಅನ್ಲೋಡಿಂಗ್ ಮಾಡ್ತಾ ಇದ್ದೀವಿ. ಅಯ್ಯೋ ನೋಡ್ರಪ್ಪ, ಯಾರಪ್ಪ ಹೇಳಿದ್ದು ಕಾಸು ಮಾಡ್ಕೊಂಡು ತಿರ್ಗಾಡ್ತಿದ್ದೀನಿ ಅಂತ. ಬರ್ರಪ್ಪ ಎತ್ಕೊಳ್ಳಿ ಎಲ್ಲ. ಹುಡುಗಂಕಲ್ ಮೋಟ್ರ್ ಹೆಚ್ಚಾನ. ದೇರ್ ಈಸ್ ಮೋಟರ್, ಯು ಟೇಕ್ ಇಟ್. ಯಾ ಟು ಶಿಫ್ಟ್ ದ ವಾಟರ್. ಸೊ ಎಲ್ಲ ಹೋಮ್ ಸ್ಟೇ ಕೆಲಸ ಮುಗೀತು. ಸೊ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಈಗ ನಾಳೆ ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ ಎಲ್ಲ ಫ್ರೆಂಡ್ಸ್ ಕೂಡ ನನ್ನ ಹೋಮ್ ಸ್ಟೇಗೆ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೆಡಿ ಮಾಡಿಸಿ ಇಷ್ಟೋ ತನಕ ಟೈಮ್ ಅರೌಂಡ್ ಚೆಕ್ ಮಾಡೋಣ, ಮೇ ಬಿ ಕಣ್ಣೇ ಕಾಣಿಸ್ತಿಲ್ಲ, 6:52 ಆಗಿದೆ. ನಿಯರ್ ಟು 7 o'clock ಇಟ್ ಈಸ್ ಆಲ್ರೆಡಿ. ಈಗ ಮನೆಗೆ ಹೋಗಿ ಮತ್ತೆ ಒಂದು ರೌಂಡ್ ಬಟ್ಟೆ ತೊಗೊಂಡು ದೆನ್ ಐ ಆಮ್ ಕಮಿಂಗ್ ಬ್ಯಾಕ್ ಹಿಯರ್. ಸಾಕಾಗೋಯ್ತು ಬ್ರೋ ಲಿಟ್ರಲಿ. ಆ ಜನ್ರೇಟ್ರ್ ನೀರು ತುಂಬ್ತು ಲಿಟ್ರಲಿ. ದೇವ್ರೇ ಭಗವಂತ. ನಿಯರ್ಲಿ ಇಟ್ ಟುಕ್ 30 to 40 minutes. ಬಟ್ ಬೆಸ್ಟ್ ಜುಗಾದ್ ಟು ಎಸ್ಕೇಪ್ ಫ್ರಮ್ ದ ಎಮರ್ಜೆನ್ಸಿ ಸಿಚುವೇಶನ್. ಒನ್ಸ್ ಹಿಂಗೆ ಆಗಿತ್ತು, ಮಾರ್ನಿಂಗ್ 5 AM ನೀರು ಖಾಲಿ ಆಗಿದೆ ಆ್ಯಂಡ್ ದೇರ್ ಇಸ್ ನೋ ವಾಟರ್ ಆ್ಯಂಡ್ ದೇರ್ ಇಸ್ ಎ ಲಾಟ್ ಆಫ್ ಗೆಸ್ಟ್ ಆ್ಯಂಡ್ ಸಿಚುಯೇಷನ್ ಭಾಳ ವರ್ಷ ಆಗಿತ್ತು. ಸೊ ಯೂಸಿಂಗ್ ದಿಸ್ ಜುಗಾದ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ ಈಗ ಅನಿಸ್ತಾ ಇದೆ. ಸೊ
ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಫ್ ಪಾಸಿಬಲ್ ಐ ಡೋಂಟ್ ನೋ ವೆದರ್ ಐ ವಿಲ್ ಸ್ಟೇ ಇಯರ್ ಆರ್ ನಾಟ್ ಟು ನೈಟ್. ಸೊ ಇಫ್ ಪಾಸಿಬಲ್ ಐ ವಿಲ್ ಸ್ಟೇ ಇಯರ್. ಸೊ ಸೇಫ್ಟಿಗೆ ಒಂದು ಜೊತೆ ಕ್ಲಾತ್ಸ್ ಕೂಡ ತೊಗೊಂಬಂದಿರ್ತೀನಿ. ಹೋಮ್ ಸ್ಟುಡಿಯೋಗೆ ಫೋನ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡೋಕ್ಕೆ ಹೇಳಬೇಕು. ಗ್ಯಾಸ್ ಆನೇ ಇದೆ ಈಗ. ಓಕೆ, ಲೆಟ್ಸ್ ಗೋ.